ಹಾಯ್ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾವು ಇವತ್ತು ಬಳ್ಳಿಗಳ ಬಗ್ಗೆ ತಿಳಿದುಕೊಳ್ಳೋಣ. ನಾವು ಈಗಾಗಲೇ ಕನ್ನಡ ಅಕ್ಷರಗಳ ಬಗ್ಗೆ, ಒತ್ತಕ್ಷರಗಳ ಬಗ್ಗೆ, ಹೇಗೆ ಉಚ್ಚರಿಸಬಹುದು, ಹೇಗೆ ಬರೆಯಬಹುದು ಎಂಬುದನ್ನು ನೋಡಿದ್ದೀವಿ. ಇವತ್ತು ನಾವು ಬಳ್ಳಿಗಳು ಹೇಗೆ ಬರೆಯಬಹುದು ಅಂತ ನೋಡೋಣ. ಇವಾಗ ನೀವು ಅನ್ಕೋತಾ ಇರ್ಬೋದು, ಇಲ್ಲಿ ಅದಿಂದ ಅಹಾದವರೆಗೆ ಅಕ್ಷರಗಳನ್ನು ಏಕೆ ಬರೆದಿರಬಹುದು ಇವರು ಅಂತ. ನಾ ಇಲ್ಲಿ ಒಂದು ಟ್ರಿಕ್ ಹೇಳ್ತೀನಿ ನಿಮಗೆ. ಬಳ್ಳಿಗಳನ್ನು ಬರೆಯುವಾಗ ನಾವು ಇವಾಗ ಕ ಅಂತ ಉಚ್ಚರಿಸಿದಾಗ ಬರುತ್ತೆ ಅಂತ ನಾನು ಹೇಳಿದ್ದೀನಿ. ಅದೇ ರೀತಿ ಪ್ರತಿ ವ್ಯಂಜನಕ್ಕೂ ಕೂಡ ಅಕ್ಷರಗಳಿಗೆ ಕೊನೆಗೆ ಅಂತಲೇ ಉಚ್ಚಾರ ಆಗುವುದು. ಇವಾಗ ನಾವು ಅದಿಂದ ಅಹಾದವರೆಗೆ ಈ ಉಚ್ಚಾರಗಳನ್ನು, ಅಕ್ಷರಗಳನ್ನು ಉಪಯೋಗಿಸಿಕೊಂಡು ನಾವು ಬಳ್ಳಿ ಬರೆಯಬಹುದು. ಅದು ಹೇಗೆಂದರೆ ಅ, ಕ, ಆ, ಕಾ. ಇಲ್ಲಿ ಆ ಅಂತ ಉಚ್ಚಾರ ಆಗ್ತಾ ಇದೆ. ಅಂದರೆ ಇಲ್ಲಿ ಕದಲ್ಲಿ ಆ ಸೇರಿಸಿದಾಗ ಕಾ ಅಂತ ಆಗುವುದು. ಅದೇ ರೀತಿ ಇ ಅಂದರೆ ಕಿ. ಈ, ಕೀ. ಉ, ಕು. ಊ, ಕು. ಋ, ಕೃ. ಎ, ಕೆ. ಎ, ಕೆ. ಐ, ಕೈ. ಓ, ಕೋ. ಓ, ಕೋ. ಔ, ಕೌ. ಕಂ. ಅಹ, ಕಹ. ಹೀಗೆ ಉಳಿದ ವ್ಯಂಜನಗಳನ್ನು ಕೂಡ ಬಳ್ಳಿಗಳ ರೂಪದಲ್ಲಿ ನಾವು ಬರೆಯಬಹುದು. ನಮಗೆ ಅದಿಂದ ಅಹಾದವರೆಗೆ ಕರೆಕ್ಟಾಗಿ ಬರೆಯಲು ಹಾಗೆ ಓದಲು ಬಂದರೆ ಎಲ್ಲ ಬಳ್ಳಿಗಳನ್ನು ನಾವು ಸರಾಗವಾಗಿ ಬರೆಯಬಹುದು, ಹಾಗೆ ಗುರುತಿಸಲೂಬಹುದು. ಇವಾಗ ನಾವು ಈ ಅಕ್ಷರ ನೋಡಿದರೆ ನಮಗೆ ಕೃ ಅಂತ ಸಡನ್ನಾಗಿ ಗೊತ್ತಾಗಬೇಕು. ಇವಾಗ ಈ ಅಕ್ಷರ ನೋಡಿದಾಗ ಕೌ ಅಂತ ನಾವು ಗುರುತಿಸಬಹುದು. ಹೀಗೆ